ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು ಲೈವಲ್ಲಿದ್ದಾಗ ಮತ್ತು ಪ್ರತಿ ಸಂಜೆ 4:15 ನಂತರ ನಾನು ಲೈವಲ್ಲಿ ಬಂದಿರ್ತೇನೆ. ಆವಾಗ ಕೂಡ ನೀವು ಕಾಮೆಂಟ್ಗಳನ್ನು ಹಾಕಿರ್ತೀರಿ. ಜೊತೆಗೆ ನಾನು ಲೈವಲ್ಲಿ ಇಲ್ಲದಿದ್ದಾಗ ಕೂಡ ನೀವು ಕಾಮೆಂಟ್ಗಳನ್ನು ಹಾಕಿರ್ತೀರಿ. BSc ನರ್ಸಿಂಗಿಗೆ ಮತ್ತು ಪ್ಯಾರಾಮೆಡಿಕಲ್ GNM ನರ್ಸಿಂಗಿಗೆ ಸಂಬಂಧಿಸಿದಂಥ ಕಾಮೆಂಟ್ಗಳನ್ನು ಕೂಡ ನೀವು ಹಾಕಿರ್ತೀರಿ. ಸೊ ಅದರಲ್ಲಿ ಮೋಸ್ಟ್ ಕಾಮನ್ ಆಗಿರುವಂಥ ಒಂದು ಪ್ರಶ್ನೆ ಏನಂತಂದರೆ, ವಿದ್ಯಾರ್ಥಿದು ಕಂಟಿನ್ಯೂಸ್ ಆಗಿ ಕೇಳ್ತಾ ಇರುವಂಥದ್ದು, ನೀವು ಹೇಳ್ತಾ ಇದ್ದೀರಿ GG ಒಳಗಡೆ, ನಾನು ಹೇಳ್ತಾ ಇಲ್ಲ, KEದವರು ಹೇಳ್ತಾ ಇದ್ದಾರೆ GG ಒಳಗಡೆ 10K ಇದೆ ಫೀಸ್, ಹೌದಾ? ಅದೇ ಮತ್ತು GPದು GMಲ್ಲಿ ತೊಗೊಂಡ್ರೆ ಕೂಡ ನಮಗೆ GQದಲ್ಲಿ ತೊಗೊಂಡ್ರೆ 1 lakh ಇದೆ, ಹೌದಾ? ಸೊ ಇದು ಆದರೆ ನಾವು ಕಾಲೇಜಲ್ಲಿ ಕೇಳಿದರೆ, ಓಕೆ, ನೀವು ಹೋಗಿ ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಕೇಳ್ತಾ ಇದ್ದೀವಿ. ಆದರೆ ಅವರು ಹೇಳ್ತಾ ಇದ್ದಾರೆ 10,000 ರೂಪಾಯಿ ಅಲ್ಲ, 50,000, 70,000, 80,000 ಅಂತ ಹೇಳ್ತಾ ಇದ್ದಾರೆ. ಯಾವುದು ನಿಜ ನೋಡಿ? ಇಲ್ಲಿ ಕಾಲೇಜಿನವರು ಹೇಳ್ತಾ ಇರೋದು ನಿಜಾನೇ, ಮತ್ತು KEದವರು ನಿಮಗೆ ಆರ್ಡ್ರ್ ಕಾಪಿಯಲ್ಲಿ ಕೊಡ್ತಾ ಇರೋದು 10,000. ಆರ್ಡ್ರ್ ಕಾಪಿಯಲ್ಲಿ ಕೊಡ್ತಾ ಇರೋದು 10,000ನೇ, ಪ್ರಿಂಟಲ್ಲಿ ಬರುತ್ತೆ ನಿಮಗೆ ಗೌರ್ಮೆಂಟ್ ಫೀಸ್ 10,000 ಅಂಥೇಳಿ. ಆದರೆ ಪ್ರೈವೇಟ್ ಕಾಲೇಜಿನವರು, ಓಕೆ, ಮತ್ತು ಒಂದಿಷ್ಟು ಆ್ಯಡೆಡ್ ಕಾಲೇಜುಗಳು ಮತ್ತು ಒಂದಿಷ್ಟು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಡೊನೇಷನ್ ಅಥವಾ ಏನಪ್ಪ ಅಂತಂದರೆ ಡೊನೇಷನ್ ಅಂತ ತಿಳ್ಕೊಳ್ಳೋಣ. ಗೌರ್ಮೆಂಟಲ್ಲಿ ಆದರೆ ಡೊನೇಷನ್, ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಆದರೆ ಕ್ಲಿನಿಕಲ್ ಫೀಸ್ ಅಂತ ತೊಗೊತಾರೆ. ಕ್ಲಿನಿಕಲ್ ಫೀಸ್ ಅಂತ ತೊಗೊತಾ ಇದ್ದಾರೆ. ಸೊ ಇದು ಮತ್ತು 10,000 ರೂಪಾಯಿ ಫೀಸ್ ಇದೆಯಲ್ಲ, ನಾವು ಕಷ್ಟಪಟ್ಟು 10,000 ರೂಪಾಯಿ ಫೀಸಲ್ಲಿ ಕಾಲೇಜ್ ತೊಗೊಂಡಿರ್ತೀವಿ. ಮತ್ತು ಏನು ಮಾಡ್ದಂಗೆ ಆಯ್ತು, 50,000, 80,000 ಫೀಸ್ ತೊಗೊಂಡ್ಬಿಟ್ರೆ ಮತ್ತು ನಮಗೆ ಕಾಸ್ಟ್ಲಿ ಆಗುತ್ತಲ್ಲ ಅಂತ ಅಂದ್ಕೊಂಡಿದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರೈವೇಟ್ ಕಾಲೇಜುಗಳು ಯಾರ ಮಾತನ್ನು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂತಂದರೆ, ಅವ್ರುಗಳಿಗೆ 10,000 ರೂಪಾಯಿ ಫೀಸ್ ಒಳಗಡೆ ಲೆಕ್ಚರ್ಗಳಿಗೆ ಸ್ಯಾಲ್ರಿ ಹೆಂಗೆ ಕೊಡಬೇಕು ಅಂತಾರೆ ಅವರು. ಲೆಕ್ಚರ್ಗಳಿಗೆ ಸ್ಯಾಲ್ರಿ ಹೆಂಗೆ ಕೊಡಬೇಕು, ಆಮೇಲೆ ಹಾಸ್ಪಿಟ್ಲ್ಗಳಲ್ಲಿ ಪೋಸ್ಟಿಂಗ್ ಹೆಂಗೆ ಹಾಕಬೇಕು ಫ್ರೀಯಾಗಿ, ನಮಗೆ ಯಾರು ಸ್ಯಾಲ್ರಿ ಕೊಡಬೇಕು ಅಂತ ಅವರು ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಗೋರ್ಮೆಂಟ್ ಏನು ಮಾಡ್ತಾಯಿದೆ, ಬಡ ವಿದ್ಯಾರ್ಥಿಗಳಿಗೆ ಇರಲಿ 10,000 ರೂಪಾಯಿ ಅಂತೇಳಿ ಕೊಡ್ತಾ ಇದೆ. ಆದರೂ ಕೂಡ ಪ್ರೈವೇಟ್ ಕಾಲೇಜುಗಳು, ಒಂದಷ್ಟು ಪ್ರೈವೇಟ್ ಕಾಲೇಜುಗಳು 10,000 ರೂಪಾಯಿ ಅಂತ ತೊಗೊಳ್ತಾನೇ ಇಲ್ಲ. ಪ್ಲಸ್ ಅವರು ಅಡಿಷನಲ್ಲಿ 50,000, 60,000, 70,000, 80,000ಗಳನ್ನು ಕೇಳ್ತಾ ಇದ್ದಾರೆ, ನೀವು 10,000 ರೂಪಾಯಿ ಫೀಸಿಗೆ ಹೋದರೂ ಕೂಡ. ಸೊ ಹೀಗಾಗಿ ಮತ್ತು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. KEದವರು ಕೂಡ ಹೋದ ಲೆಟ್ರ್ ಹಾಕಿದ್ರು, ತೊಗೋಬೇಡ್ರಿ ಅಂಥೇಳಿ. ಅವರು ಯಾರ ಮಾತನ್ನು ಕೇಳೋಲ್ಲಿ ರೆಡಿ ಇಲ್ಲ. ಸೊ ಅದ್ರ ಸಲುವಾಗಿ ನೀವೇನು ಮಾಡಬೇಕಂತಂದರೆ, ಬೆಸ್ಟ್ ನೀವೇನು ಮಾಡಬೇಕು, ಈಗ ಫ್ರೀ ಇದ್ದೀರಿ, ಈಗ ಇನ್ನೂ ಆಪ್ಷನ್ ಎಂಟ್ರಿ ಲೇಟ್ ಆಗುತ್ತೆ, 1 ವಾರ. ನೀವು ಎಲ್ಲ ನಿಮಗೆ ಬೇಕಾಗಿರುವಂಥ ಕಾಲೇಜ್ಗಳಿಗೆ ಹೋಗಿ, ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿ ನಾವು ಗೌರ್ಮೆಂಟಿಂದ ಬಂದರೆ ಫೀಸ್ ಎಷ್ಟಿರುತ್ತೆ ಅಂಥೇಳಿ ಕೇಳ್ಕೊಳ್ರಿ. ಕೇಳಿದ್ರೆ ಅವ್ರು ಹೇಳ್ತಾರೆ 50,000 ಸ್ಟಾರ್ಟ್ ಆಗುತ್ತೆ. ಒಬ್ಬರು ಹೇಳ್ತಾರೆ 60,000 ಹೇಳ್ತಾರೆ, ಒಬ್ಬರು ಹೇಳ್ತಾರೆ 50,000 ಹೇಳ್ತಾರೆ, ಒಬ್ಬರು 40 ಹೇಳ್ತಾರೆ, ಒಬ್ಬರು 25,000 ಹೇಳ್ತಾರೆ. ಸೊ 25,000 ತುಂಬ ಕಡಿಮೆ ಆಯ್ತು ಕಂಪೇರ್ ಟು. ಸೊ 25,000 ಇರುವಂಥ ಕಾಲೇಜುಗಳನ್ನು ಲೀಸ್ಟ್ ಮಾಡ್ಕೊಳ್ರಿ. ಹೆಂಗೆ ಲೀಸ್ಟ್ ಮಾಡ್ಕೋಬೇಕು, ನೀವು ಹೋಗಿಯೇ ಕೇಳಬೇಕು. ಹಾಗೆ ಅದು ಕನಸಲ್ಲಿ ಬರೋದಿಲ್ಲ, ನಾನು ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ಮ್ಯಾನೇಜ್ಮೆಂಟ್ನವರು ಡಿಸೈಡ್ ಮಾಡುವಂಥ ಫೀಸ್ ಅದು. ನೀವೇನು ಮಾಡಬೇಕು, ಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೊ ಅಥವಾ ಕಾಲ್ ಮಾಡಿರಿ. ಇದರಲ್ಲೇ ಗೂಗಲಲ್ಲಿ ಮಾಡಿದ ಹೆಸರು ಸರ್ಚ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಅದು ಬರ್ತವೆ. ಕಾಲ್ ಮಾಡಿ ನಾವು ಹೀಗೆ ಗೌರ್ಮೆಂಟಿಂದ ಬಂದರೆ ಫೀಸ್ ಎಷ್ಟಾಗುತ್ತೆ ದಯಮಾಡಿ ಹೇಳ್ರಿ ಅಂತಂದರೆ ಅವರು ಹೇಳ್ತಾರೆ. ಅದ್ರ ಮೇಲೆ ಲೀಸ್ಟ್ ಮಾಡ್ಕೋಬೇಕು. ನೀವು 1, 2, 3 ಅಂತ ಲೀಸ್ಟ್ ಮಾಡ್ಕೋಬೇಕು. ಯಾವುದು ಕಡಿಮೆ ಇದೆ ಅವ್ನು ಲೀಸ್ಟ್ ಮಾಡ್ಕೊಳ್ರಿ ಸಿಕ್ಕಾಪಟ್ಟೆ. ಆಮೇಲೆ ಬೇಕಾದರೆ ನಿಮಗೆ ಅದಕ್ಕೆ ಹೆಚ್ಚಿಗೆ ಇರುವಂಥದ್ದು 40,000 ಇದ್ದರೆ 35, 40, 50 ಈ ಥರ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಸೆಟ್ ಮಾಡಿ ಇಟ್ಕೊಳ್ರಿ. ಇಲ್ಲ ಅಂತಂದರೆ ಏನಾಗುತ್ತಾ, ನಾನು ಹೇಳಿದ್ದೀನಿ, ಬೋರ್ಡ್ ಹೇಳಿದೆ, KE ಹೇಳಿದೆ, ಅಲ್ಲಿ ನೋಡಿದರೆ 50 ಕೇಳ್ತಾ ಇದ್ದಾರೆ, ಏನು ಮಾಡೋಣ ಅಂತಂದರೆ ನಿಮಗೆ ಯಾರೂ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಈ ಒಂದು ಕೂಡ ನಾನು ಕೂಡ ರೆಸ್ಪಾನ್ಸ್ ಮಾಡಲಿಕ್ಕೆ ಆಗೋಲ್ಲ. ನನಗೇನು ಸಂಬಂಧ ಆಗುತ್ತೆ ರೀ, ಈ ಬೋರ್ಡು KEದು ಕೂಡ ಸಂಬಂಧ ಇಲ್ಲ, ಅದು ಪ್ರೈವೇಟ್ ಕಾಲೇಜು ಸಂಬಂಧ ಇಲ್ಲ. ನಾನು ಮಾಹಿತಿ ಮಾತ್ರ ಕೊಡ್ತಾ ಇದ್ದೀನಿ. ಸೊ ಹೆಂಗಿರಬೇಕಾದ್ರೆ ಇಲ್ಲಿ ಯಾರೂ ನಿಮಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವಾಗಿ ಏನು ಯಾಕಂದ್ರೆ ಪ್ರತಿ ವರ್ಷ ನಾನು ನೋಡ್ತಾ ಇದ್ದೀನಿ, ಭಾಳಷ್ಟು ಸಾವಿರಾರು ವಿದ್ಯಾರ್ಥಿಗಳು ಕಷ್ಟಪಟ್ಟು KEದಿಂದ ಸೀಟ್ ತೊಗೊತಾರೆ. ಅಲ್ಲಿ ಹೋದ್ಮೇಲೆ ಬಾಯಿ ಬಂದಂಗೆ ಫೀಸ್ಗಳನ್ನು ಹೇಳೋದ್ರಿಂದ ಏನು ಮಾಡೋದೇ ಗೊತ್ತಾಗೋದಿಲ್ಲ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಭಾಳಷ್ಟು ಕಾಲ್ ಮಾಡಿರ್ತಾರೆ. ನಾನೇ ಹೇಳ್ತೀನಿ, ನಿಮ್ಗೆ ಆಫರ್ ಇದ್ದರೆ ಅಂದರೆ ನಿಮ್ಗೆ ಪೇ ಮಾಡೋಕ್ಕೆ ಕೆಪಾಸಿಟಿ ಇದ್ದರೆ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ರೌಂಡಿಗೆ ಹೋಗಿ. ನೆಕ್ಸ್ಟ್ ರೌಂಡ್ ಹೋದರೂ ಅದೇ ಗೋಳಾಟ, 3rd ರೌಂಡಿಗೆ ಹೋದರೂ ಅದೇ ಗೋಳಾಟ, 4th ರೌಂಡ್ ಹೋದರೂ ಅದೇ ಗೋಳಾಟ. ಹೀಗಾಗಿ ನೀವು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಾಗ ಒಳ್ಳೆ ಕಾಲೇಜ್ ಸಿಕ್ಕಿದರೆ ಆಫರ್ ನಿಮ್ಮ ಒಂದು ಬಜೆಟ್ ಒಳಗಡೆ ಇದ್ದರೆ ಅಡ್ಮಿಷನ್ ಮಾಡಿಸ್ಬೋದು. ಅದಕ್ಕೆ ನಿಮಗೆ ಮೊದಲೇ ಗೊತ್ತಿರಬೇಕು.